ಕೆಲ ನಟರು ಕೇವಲ ಪರದೆಯ ಮೇಲೆ ಮಾತ್ರ ಕಾಣಿಸಿಕೊಳ್ಳುವುದಿಲ್ಲ. ಅವರು ನಮ್ಮ ಮನೆಯೊಳಗೆ ಬರುತ್ತಾರೆ, ನಮ್ಮ ಕುಟುಂಬದವರಾಗಿ ಬಿಡುತ್ತಾರೆ. ಅಂತಹ ಒಬ್ಬ ಸರಳ ಸ್ನೇಹಭಾವದ ಕಲಾವಿದ ಇಂದು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಕನ್ನಡ ಕಿರುತೆರೆ ಮತ್ತು ಹಿರಿತೆರೆಯ ಪ್ರೀತಿಯ ನಟ ದಿಲೀಪ್ ರಾಜ್ ಇನ್ನು ನೆನಪು ಮಾತ್ರ. ಬೆಂಗಳೂರಿನ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ ದಿಲೀಪ್ ರಾಜ್ ಚಿಕ್ಕಂದಿನಿಂದಲೇ ಕಲೆಯ ಮೇಲೆ ಅಪಾರ ಆಸಕ್ತಿ ಹೊಂದಿದ್ದರು. ಅಭಿನಯದ ಮೇಲಿನ ಪ್ರೀತಿ ಅವರನ್ನು ರಂಗಭೂಮಿಯತ್ತ ಕರೆದೊಯ್ದು ನಾಟಕಗಳಲ್ಲಿ ಸಣ್ಣ ಪಾತ್ರಗಳಿಂದ ಆರಂಭವಾದ ಅವರ ಪ್ರಯಾಣ ಒಂದು ದಿನ ಕನ್ನಡಿಗರ ಮನ ಗೆಲ್ಲುವ ಮಟ್ಟಕ್ಕೆ ಬೆಳೆದಿತು. ಅವರು ಒಂದೇ ದಿನದಲ್ಲಿ ಸ್ಟಾರ್ ಆಗಲಿಲ್ಲ. ಅನೇಕ ಕಷ್ಟಗಳು, ಅವಕಾಶಕ್ಕಾಗಿ ಕಾಯುವ ದಿನಗಳು, ತನ್ನ ಪ್ರತಿಭೆಯನ್ನು ಸಾಬೀತುಪಡಿಸಿಕೊಳ್ಳುವ ಹೋರಾಟ. ಆದರೆ ಒಂದು ವಿಷಯ ಮಾತ್ರ ಬದಲಾಗಲಿಲ್ಲ, ಅವರ ಮುಖದ ಆ ವಿನಮ್ರ ನಗು. ಕಿರುತೆರೆಯ ದಿಲೀಪ್ ರಾಜ್. ಧಾರಾವಾಹಿಗಳ ಮೂಲಕ ದಿಲೀಪ್ ರಾಜ್ ಮನೆ ಮಾತಾದರು. ಜನನಿ, ಅರ್ಧ ಸತ್ಯ, ರಂಗೋಲಿ, ಮಾಂಗಲ್ಯ, ಮಳೆಬಿಲ್ಲು, ಪ್ರೀತಿಗಾಗಿ, ರಥಸಪ್ತಮಿ ಹೀಗೆ ಅನೇಕ ಧಾರಾವಾಹಿಗಳಲ್ಲಿ ತಮ್ಮ ಅಭಿನಯದ ಛಾಪು ಮೂಡಿಸಿದರು. ನಂತರ ಇತ್ತೀಚೆಗೆ ಬಂದ ಹಿಟ್ಲರ್ ಕಲ್ಯಾಣ ಧಾರಾವಾಹಿಯ ಮೂಲಕ ಅವರು ಮತ್ತೆ ಹೊಸ ತಲೆಮಾರಿನ ಪ್ರೇಕ್ಷಕರ ಹೃದಯ ಗೆದ್ದರು. ಅವರ ಪಾತ್ರಗಳಲ್ಲಿ ಅತಿರೇಕ ಇರಲಿಲ್ಲ, ಸರಳತೆ ಇತ್ತು, ನೈಜತೆ ಇತ್ತು. ಅದರಲ್ಲೇ ಜನರು ಅವರನ್ನು ಪ್ರೀತಿಸಿದರು. ಹಿರಿತೆರೆಯ ಪಯಣ. ಸಿನಿಮಾ ಲೋಕದಲ್ಲಿ ದಿಲೀಪ್ ರಾಜ್ ಅವರ ಪಯಣವು ವಿಶೇಷವಾಗಿತ್ತು. ಬಾಯ್ ಫ್ರೆಂಡ್ ಚಿತ್ರದ ಮೂಲಕ ನಾಯಕನಾಗಿ ಕಾಣಿಸಿಕೊಂಡ ಅವರು ಮಿಲನ ಸಿನಿಮಾದಲ್ಲಿ ತಮ್ಮ ಅಭಿನಯದಿಂದ ದೊಡ್ಡ ಮಟ್ಟದ ಗಮನ ಸೆಳೆದರು. ಪುನೀತ್ ರಾಜ್ಕುಮಾರ್ ಅವರ ಜೊತೆ ನಟಿಸಿದ ಮಿಲನ ಇಂದಿಗೂ ಹಲವರ ಮೆಚ್ಚಿನ ಸಿನಿಮಾ ಆಗಿದೆ. ಅದಾದ ನಂತರ ಯೂ ಟರ್ನ್, ಟೋನಿ, ಆರ್ಕೆಸ್ಟ್ರಾ ಮೈಸೂರು, ಅಂಬಿ ನಿಂಗ್ ವಯಸ್ಸಾಯ್ತೋ ಮುಂತಾದ ಸಿನಿಮಾಗಳಲ್ಲಿ ವಿಭಿನ್ನ ಪಾತ್ರಗಳನ್ನು ಮಾಡಿದರು. ಅವರು ಕೇವಲ ನಟರಲ್ಲ, ನಿರ್ದೇಶಕರು, ನಿರ್ಮಾಪಕರು, ಅನೇಕ ಹೊಸ ಕಲಾವಿದರಿಗೆ ಅವಕಾಶ ನೀಡಿದ ಒಳ್ಳೆಯ ಮನಸ್ಸಿನ ವ್ಯಕ್ತಿ. ವ್ಯಕ್ತಿತ್ವ. ದಿಲೀಪ್ ರಾಜ್ ಅವರನ್ನು ಪರಿಚಯವಾದವರು ಒಂದು ಮಾತು ಹೇಳುತ್ತಾರೆ, ಅವರು ತುಂಬಾ ಸರಳ ವ್ಯಕ್ತಿ. ಖ್ಯಾತಿ ಬಂದರೂ ಅಹಂಕಾರ ಬಂದಿಲ್ಲ, ಯಶಸ್ಸು ಬಂದರೂ ಮಾನವೀಯತೆ ಕಡಿಮೆಯಾಗಿಲ್ಲ. ಕುಟುಂಬವನ್ನು ತುಂಬಾ ಪ್ರೀತಿಸುತ್ತಿದ್ದ ಅವರು ಒಳ್ಳೆಯ ಗಂಡ, ಪ್ರೀತಿಯ ತಂದೆ, ಬೆಳಕಿನ ಜಗತ್ತಿನ ಮಧ್ಯೆ ಇದ್ದರೂ ಮನಸ್ಸಿನಲ್ಲಿ ತುಂಬಾ ಸರಳ ಜೀವನವನ್ನು ಇಷ್ಟಪಟ್ಟವರು. ಇಂದು ಬೆಳಿಗ್ಗೆ ಬಂದ ಒಂದು ಸುದ್ದಿ ಕನ್ನಡ ಚಿತ್ರರಂಗವನ್ನೇ ನಿಶ್ಶಬ್ದಗೊಳಿಸಿತು. ಹೃದಯಾಘಾತದಿಂದ ದಿಲೀಪ್ ರಾಜ್ ಅವರು ನಿಧನರಾಗಿದ್ದಾರೆ ಎಂಬ ಸುದ್ದಿ. ಯಾರಿಗೂ ನಂಬಲು ಆಗಲಿಲ್ಲ. ಕೇವಲ 47 ವರ್ಷ, ಇನ್ನೂ ಅನೇಕ ಕನಸುಗಳಿದ್ದ ವಯಸ್ಸು. ಅವರ ಕೊನೆಯ ನಗು, ಕೊನೆಯ ಮಾತು ಇಂದು ಎಲ್ಲವೂ ನೆನಪುಗಳಾಗಿ ಬಿಟ್ಟಿವೆ. ದಿಲೀಪ್ ರಾಜ್ ಅವರು ಇಂದು ನಮ್ಮೊಂದಿಗಿಲ್ಲ, ಆದರೆ ಅವರು ಮಾಡಿದ ಪಾತ್ರಗಳು, ಅವರು ಕೊಟ್ಟ ನಗು, ಅವರು ಮೂಡಿಸಿದ ಭಾವನೆಗಳು ಯಾವತ್ತೂ ಜೀವಂತವಾಗಿರುತ್ತವೆ. ಒಬ್ಬ ಒಳ್ಳೆಯ ಕಲಾವಿದ ಹೋಗಿರಬಹುದು, ಆದರೆ ಒಳ್ಳೆಯ ಮನುಷ್ಯನ ನೆನಪು ಎಂದಿಗೂ ಸಾಯುವುದಿಲ್ಲ. ಕನ್ನಡ ಅಭಿಮಾನಿಗಳ ಪರವಾಗಿ ನಮ್ಮ ಹೃದಯಪೂರ್ವಕ ನಮನಗಳು. ಪರದೆ ಮುಚ್ಚಬಹುದು, ಆದರೆ ಒಬ್ಬ ಕಲಾವಿದನ ನೆನಪು ಎಂದಿಗೂ ಮುಚ್ಚುವುದಿಲ್ಲ. ರೆಸ್ಟ್ ಇನ್ ಪೀಸ್, ದಿಲೀಪ್ ರಾಜ್.